ನಮಸ್ಕಾರ. ಯಾವುದೇ ಬಿಸ್ನೆಸ್ನ ಯಶಸ್ವಿನ ಹಿಂದೆ ಒಂದು ರಹಸ್ಯ ನೀಲನಕ್ಷೆ ಇರುತ್ತೆ. ಇವತ್ತು ನಾವು ಸಪ್ಲೈ ಚೈನ್ ಅಂತ ಕರೆಯೋ ಆ ಬ್ಲೂ ಪ್ರಿಂಟ್ ಕಟ್ಟೋದು ಹೇಗೆ ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಪ್ರತಿದಿನ ಬಳಸೋ ಪ್ರತಿಯೊಂದು ಯಶಸ್ವಿ ಪ್ರಾಡಕ್ಟ್ ಹಿಂದೆ ಒಂದು ಕಾಣದ ಶಕ್ತಿ ಇರುತ್ತೆ. ಏನದು? ಅದು ಕೇವಲ ಒಂದು ದೊಡ್ಡ ಫ್ಯಾಕ್ಟರಿಯಲ್ಲ ಅಥವಾ ಒಂದು ಒಳ್ಳೆ ಐಡಿಯಾ ಅಂತೂ ಅಲ್ಲವೇ ಅಲ್ಲ. ಆ ರಹಸ್ಯ ಪಾಲುದಾರರ ಒಂದು ವಿಶ್ವದರ್ಜೆಯ ನೆಟ್ವರ್ಕ್. ಹೌದು, ಸರಿಯಾದ ಸಪ್ಲೈಯರ್ಸ್, ಲಾಜಿಸ್ಟಿಕ್ಸ್ ಕಂಪನಿಗಳು, ಇವರೆಲ್ಲರ ಜೊತೆಗಿನ ಒಂದು ಗಟ್ಟಿಯಾದ ಸಂಬಂಧವೇ ಒಂದು ಬಿಸ್ನೆಸ್ನ ನಿಜವಾದ ಶಕ್ತಿ. ಹಾಗಾದ್ರೆ ಇಂಥ ಒಂದು ಅದ್ಭುತವಾದ ಬ್ಲೂಪ್ರಿಂಟ್ ಕಟ್ಟೋದು ಎಲ್ಲಿಂದ ಶುರು ಮಾಡಬೇಕು? ತುಂಬಾ ಸಿಂಪಲ್. ಯಾವುದೇ ಒಂದು ದೊಡ್ಡ ಯೋಜನೆ ಶುರುವಾಗೋದು ಸ್ಪಷ್ಟವಾದ, ನಿಖರವಾದ ಗುರಿಗಳನ್ನ ಇಟ್ಕೊಳ್ಳೋದ್ರಿಂದ. ಸಾಮಾನ್ಯವಾಗಿ ಯಾವುದೇ ಪಾರ್ಟ್ನರ್ಶಿಪ್ಗೆ 4 ಮುಖ್ಯ ಸ್ತಂಭಗಳಿರ್ತವೆ. ಮೊದಲನೇದು ವೆಚ್ಚ ಕಡಿತ, ಅಂದ್ರೆ ಕಡಿಮೆ ಬೆಲೆಗೆ ವಸ್ತುಗಳನ್ನ ಖರೀದಿ ಮಾಡಿ ಕಡಿಮೆ ಖರ್ಚಲ್ಲಿ ಗ್ರಾಹಕರಿಗೆ ತಲುಪಿಸೋದು. ಎರಡನೇದು ದಕ್ಷತೆ, ಅಂದ್ರೆ ಹೇಳಿದ ಸಮಯಕ್ಕೆ ಸರಿಯಾಗಿ ನಿಖರವಾಗಿ ಡೆಲಿವರಿ ಮಾಡೋದು. ಮೂರನೇದು ಸ್ಕೇಲೆಬಿಲಿಟಿ, ಅಂದ್ರೆ ನಮ್ಮ ಬಿಸ್ನೆಸ್ ಬೆಳೆದ ಹಾಗೆ ಸಪ್ಲೈ ಚೈನ್ ಕೂಡ ಅಷ್ಟೇ ಸುಲಭವಾಗಿ ಬೆಳಿಬೇಕು. ಕೊನೆಯದಾಗಿ ತುಂಬಾನೇ ಮುಖ್ಯವಾದದ್ದು ಸುಸ್ಥಿರತೆ, ಅಂದ್ರೆ ಪರಿಸರಕ್ಕೆ ಹಾನಿಯಾಗದಂತೆ ನೈತಿಕವಾಗಿ ವ್ಯವಹಾರ ಮಾಡೋದು. ಸರಿ, ಗುರಿಗಳೆಲ್ಲ ಫಿಕ್ಸ್ ಆದ್ಮೇಲೆ ಮುಂದಿನ ಹೆಜ್ಜೆ ಈ ಗುರಿಗಳನ್ನ ತಲುಪ್ಸೋಕೆ ಯಾರು ಸರಿ ಹೋಗ್ತಾರೆ ಅಂತ ಹುಡ್ಕೋದು. ಇದು ಹೇಗಪ್ಪ ಅಂದ್ರೆ ಒಂದು ಒಳ್ಳೆ ಕ್ರಿಕೆಟ್ ಟೀಮ್ಗೆ ಸರಿಯಾದ ಆಟಗಾರರನ್ನ ಹುಡುಕ್ದ ಹಾಗೆ. ಸಪ್ಲೈಯರ್ಗಳನ್ನ ಹುಡುಕುವಾಗ ಒಂದು ವಿಶ್ ಲಿಸ್ಟ್ ಅಥವಾ ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಳೇಬೇಕು. ಅವರು ಯಾವ ಪ್ರಾಡಕ್ಟ್ ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ, ಅವರ ಕೆಪಾಸಿಟಿ ಎಷ್ಟಿದೆ, ನಾಳೆ ನಮ್ಮ ಬೇಡಿಕೆ ಜಾಸ್ತಿಯಾದ್ರೆ ಪೂರೈಸೋಗಾಗತ್ತಾ, ಕ್ವಾಲಿಟಿ ಸರ್ಟಿಫಿಕೇಟ್ಗಳಿವ್ಯಾ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರನ್ನ ಎಷ್ಟು ನಂಬಬಹುದು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು. ಅದೇ ರೀತಿ ಲಾಜಿಸ್ಟಿಕ್ಸ್ ಪಾರ್ಟ್ನರ್ಗಳನ್ನ ಆಯ್ಕೆ ಮಾಡೋವಾಗ್ಲೂ ಅಷ್ಟೇ. ಅವ್ರು ಯಾವ ರೀತಿ ಸೇವೆ ಕೊಡ್ತಾರೆ, ಅವರ ನೆಟ್ವರ್ಕ್ ಎಷ್ಟರ ಮಟ್ಟಿಗೆ ಹರಡಿದೆ, ಅವ್ರ ಹತ್ರ ಇರೋ ವಾಹನಗಳು, ಟೆಕ್ನಾಲಜಿ ಹೇಗಿದೆ. ನೋಡಿ, ಇವತ್ತಿನ ಕಾಲದಲ್ಲಿ ಲೈವ್ ಟ್ರ್ಯಾಕಿಂಗ್, ಆಟೋಮೇಷನ್ ಇಲ್ದೇ ಹೋದ್ರೆ ಕಷ್ಟ. ಯಾಕಂದ್ರೆ ಇದ್ರಿಂದಲೇ ನಮ್ಮ ಕೆಲಸದಲ್ಲಿ ದಕ್ಷತೆ ಜಾಸ್ತಿ ಆಗೋದು. ಓಕೆ, ಈಗ ಸಂಭಾವ್ಯ ಪಾಲುದಾರರ ಒಂದು ಲಿಸ್ಟ್ ರೆಡಿಯಾಯ್ತು. ಈಗ ಬರೋದೇ ಅಸಲಿ ಆಟ, ಅಲ್ಟಿಮೇಟ್ ಟೆಸ್ಟ್. ಅಂದ್ರೆ ಇವರಲ್ಲಿ ಯಾರು ಬೆಸ್ಟ್ ಅಂತ ಕಂಡಿಡಿಯೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಎಲ್ಲಾ ಮಾನದಂಡಗಳು ಒಂದೇ ರೀತಿ ಇರೋಲ್ಲ. ಕೆಲವೊಮ್ಮೆ ಬೆಲೆಗಿಂತ ವಿಶ್ವಾಸಾರ್ಹತೆ ಮುಖ್ಯವಾಗಬಹುದು, ಇನ್ನು ಕೆಲವೊಮ್ಮೆ ಕ್ವಾಲಿಟಿಗೆ ಮೊದಲ ಆದ್ಯತೆ ಇರಬಹುದು. ಸೊ ಕಂಪನಿಯ ಗುರಿ ಏನಿದೆ ಅನ್ನೋದ್ರ ಮೇಲೆ ಪ್ರತಿಯೊಂದಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ. ಈ ರೀತಿ ತೂಕ ಮಾಡಿ ನೋಡಿದಾಗ ಸರಿಯಾದ ನಿರ್ಧಾರ ತಗೊಳ್ಳೋದು ತುಂಬಾನೇ ಸುಲಭ. ಈ ಮಧ್ಯ ESG ಅಂತೊಂದು ಪದ ಕೇಳಿರ್ತೀವಿ. ಏನಿದು ಅಂದ್ರೆ ಎನ್ವೈರ್ಮೆಂಟಲ್, ಸೋಷಿಯಲ್ ಮತ್ತು ಗವರ್ನೆನ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಪಾರ್ಟ್ನರ್ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ, ಸಾಮಾಜಿಕವಾಗಿ ಎಷ್ಟು ಜವಾಬ್ದಾರಿಯುತ ಮತ್ತು ಅವರ ಆಡಳಿತ ಎಷ್ಟು ಪಾರದರ್ಶಕವಾಗಿದೆ ಅನ್ನೋದು. ಇವತ್ತಿನ ಜಗತ್ತಲ್ಲಿ ಬಿಸ್ನೆಸ್ಗೆ ಇದು ಅತೀ ಮುಖ್ಯ. ಈ ಎಲ್ಲ ಅಂಶಗಳನ್ನ ಒಂದು ಸ್ಕೋರ್ ಕಾರ್ಡ್ನಲ್ಲಿ ಹಾಕಿ ಅಳೆಯಬಹುದು. ಇಲ್ನೋಡಿ, ಸಪ್ಲೈಯರ್ ಎ ವಿಶ್ವಾಸಾರ್ಹತೆಯಲ್ಲಿ 5ಕ್ಕೆ 5 ಅಂಕ ತಗೊಂಡಿದೆ, ಸೂಪರ್ಬ್. ಆದ್ರೆ ಸಪ್ಲೈಯರ್ ಬಿ ಬೆಲೆ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಇದೆ. ಈ ರೀತಿ ಡೇಟಾ ಇಟ್ಕೊಂಡು ನಿರ್ಧಾರ ತಗೊಂಡ್ರೆ ತಪ್ಪುಗಳಾಗೋ ಸಾಧ್ಯತೆ ತುಂಬಾನೇ ಕಡಿಮೆ. ಸರಿ, ಬೆಸ್ಟ್ ಪಾರ್ಟ್ನರ್ ಸಿಕ್ಕಿದ್ರು, ಮುಂದೇನು? ಈಗ ಪಾಲುದಾರಿಕೆಯನ್ನ ಅಧಿಕೃತಗೊಳಿಸೋ ಸಮಯ. ಅಂದ್ರೆ ಒಂದು ಸರಿಯಾದ ಒಪ್ಪಂದ ಮಾಡ್ಕೊಳ್ಳೋದು ಮತ್ತು ಮುಂದೆ ಬರಬಹುದಾದ ರಿಸ್ಕ್ಗಳನ್ನ ಹೇಗೆ ನಿಭಾಯಿಸೋದು ಅಂತ ಪಕ್ಕಾ ಪ್ಲಾನ್ ಮಾಡೋದು. ಇದರಲ್ಲಿ 2 ಮುಖ್ಯವಾದ ಮಾಡೆಲ್ಗಳಿವೆ. ಸ್ಟ್ರಾಟಜಿಕ್ ಅಲಯನ್ಸ್ ಅಂದ್ರೆ ಒಂದು ರೀತಿ ಮದುವೆ ಇದ್ದ ಹಾಗೆ. ಇದು ದೀರ್ಘಕಾಲದ ಸಂಬಂಧ, ಇಬ್ಬರಿಗೂ ಲಾಭ. ಇನ್ನೊಂದು ವೆಂಡರ್ ಪಾರ್ಟ್ನರ್ಶಿಪ್. ಇದು ಸ್ವಲ್ಪ ಮಟ್ಟಿಗೆ ಕೆಲಸಕ್ಕೆ ತಕ್ಕ ಸಂಬಂಧ. ಎರಡರಲ್ಲೂ ಅದರದ್ದೇ ಆದ ಅನುಕೂಲ, ಅನನುಕೂಲಗಳಿವೆ. ನಮ್ಮ ಅಗತ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೋಬೇಕು. ಯಾವುದೇ ಪಾರ್ಟ್ನರ್ಶಿಪ್ನಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಅದನ್ನ ಯಾವತ್ತೂ ಕಡೆಗಣಿಸಬಾರ್ದು. ಉದಾಹರಣೆಗೆ, ಒಬ್ರೇ ಸಪ್ಲೈಯರ್ ಮೇಲೆ ಪೂರ್ತಿಯಾಗಿ ಅವಲಂಬಿತರಾಗೋದು ತುಂಬಾನೇ ರಿಸ್ಕ್. ಅದಕ್ಕೆ ಪರಿಹಾರ ಸರಳ, ಇನ್ನೊಬ್ಬ ಬ್ಯಾಕಪ್ ಸಪ್ಲೈಯರ್ ಇಟ್ಕೊಳ್ಳೋದು. ಹೀಗೆ ಪ್ರತಿಯೊಂದು ರಿಸ್ಕ್ಗೂ ಮೊದಲೇ ಒಂದು ಪ್ಲಾನ್ ರೆಡಿ ಇರ್ಬೇಕು. ಅಬ್ಬಾ, ಅಗ್ರಿಮೆಂಟ್ ಸೈನ್ ಮಾಡಿದ ತಕ್ಷಣ ಕೆಲ್ಸ ಮುಗೀತು ಅಂತ ಸುಮ್ಮನೆ ಆಗೋ ಹಾಗಿಲ್ಲ. ನಿಜವಾದ ಕೆಲ್ಸ ಶುರುವಾಗೋದೇ ಇಲ್ಲಿಂದ. ಪಾರ್ಟ್ನರ್ಶಿಪ್ ಸರಿಯಾಗಿ ನಡೀತಿದೆಯಾ, ನಾವಂದುಕೊಂಡ ಫಲಿತಾಂಶ ಬರ್ತಿದೆಯಾ ಅಂತೆ ನಿರಂತರವಾಗಿ ನೋಡ್ಕೊಳ್ಬೇಕು. ಹೊಸ ಪಾರ್ಟ್ನರ್ಶಿಪ್ ಶುರು ಮಾಡೋಕೆ ಒಂದು ಸರಳವಾದ 4 ಹಂತಗಳ ದಾರಿ ಇದೆ. ಮೊದಲು ಸರಿಯಾದವರನ್ನ ಗುರುತಿಸೋದು, ನಂತರ ಅವರನ್ನ ಮೌಲ್ಯಮಾಪನ ಮಾಡೋದು, ಆಮೇಲೆ ಮಾತುಕತೆ ನಡೆಸಿ ಒಪ್ಪಂದ ಮಾಡ್ಕೊಳ್ಳೋದು,
ಕೊನೆಗೆ ಅವರನ್ನ ನಮ್ಮ ಸಿಸ್ಟಮ್ಗೆ ಸೇರಿಸ್ಕೊಳ್ಳೋದು. ಹೀಗೆ ಹಂತ ಹಂತವಾಗಿ ಹೋದ್ರೆ ಎಲ್ಲವೂ ಸುಲಭವಾಗಿ ಆಗತ್ತೆ. ಯಶಸ್ಸನ್ನ ಅಳೆಯೋದು ಹೇಗೆ? ಅದಕ್ಕೊಂದು ಮೀಟರ್ ಬೇಕಲ್ವಾ? ಅದನ್ನೇ KPI ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಕರೆಯೋದು. ಉದಾಹರಣೆಗೆ, ನಮ್ಮ ಸಪ್ಲೈಯರ್ 98% ಸಮಯಕ್ಕೆ ಸರಿಯಾಗಿ ಡೆಲಿವರಿ ಮಾಡಬೇಕು ಅನ್ನೋದು ಒಂದು KPI. ಇದರಿಂದ ಅವರ ಪರ್ಫಾರ್ಮೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇನ್ನೊಂದು KPI ಉದಾಹರಣೆ ಇಲ್ಲಿದೆ. ಲಾಜಿಸ್ಟಿಕ್ಸ್ ಖರ್ಚನ್ನ 15% ಕಡಿಮೆ ಮಾಡೋದು. ಇದು ನೇರವಾಗಿ ಕಂಪನಿಯ ಲಾಭದ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ? ಹೀಗೆ ಪ್ರತಿಯೊಂದು ಗುರಿಗೂ ಒಂದು ಅಳತೆಗೋಲು ಇರ್ಲೇಬೇಕು. ಹಾಗಾಗಿ ನೆನ್ಪಿಡಿ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂದ್ರೆ ಸೆಟ್ ಇಟ್ ಅಂಡ್ ಫರ್ಗೆಟ್ ಇಟ್ ಅಲ್ಲ. ಅದೊಂದು ಜೀವಂತ ಸಂಬಂಧದ ಹಾಗೆ. ನಿರಂತರವಾಗಿ ಗಮನ ಹರಿಸ್ಬೇಕು, ಆಗಾಗ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಾ ಇರ್ಬೇಕು. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದನ್ನ ಜಾರಿಗೆ ತಂದ ಮೇಲೆ ಸಿಗೋ ಅಸಲಿ ಲಾಭವಾದ್ರೂ ಏನು? ಆ ಕಾರ್ಯತಂತ್ರದ ಫಲಿತಾಂಶಗಳೇನು? ಬನ್ನಿ ನೋಡೋಣ. ಒಂದು ಯಶಸ್ವಿ ಪಾರ್ಟ್ನರ್ಶಿಪ್ನ ಫಲಿತಾಂಶಗಳು ಅದ್ಭುತವಾಗಿರುತ್ತೆ. ಕೆಲಸದಲ್ಲಿ ದಕ್ಷತೆ ಹೆಚ್ಚಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಬಿಸ್ನೆಸ್ನಲ್ಲಿನ ರಿಸ್ಕುಗಳು ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲ, ಪಾರ್ಟ್ನರ್ಗಳ ಜೊತೆ ಸೇರಿ ಹೊಸ ಹೊಸ ಇನೋವೇಷನ್ ಮಾಡಬಹುದು ಮತ್ತು ಕಂಪನಿಯ ESG ಪ್ರೊಫೈಲ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಕೊನೆಯದಾಗಿ ಈ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಬಿಸ್ನೆಸ್ನ ದೀರ್ಘಕಾಲೀನ ಗುರಿಗಳಿಗೆ ಹೊಂದಿಕೊಂಡು ನಮಗೆ ಅತಿ ಹೆಚ್ಚು ಮೌಲ್ಯವನ್ನ ಸೃಷ್ಟಿಸಬಲ್ಲ ಪಾಲುದಾರರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಡುಕೊಂಡ್ರೆ ಯಶಸ್ಸು ಖಂಡಿತ.